ಇಂದು ಪಶ್ಚಿಮ ಬಂಗಾಳದಲ್ಲಿ ಮೊದಲ ಹಂತದ ಚುನಾವಣೆ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಮತದಾನ ನಡೆಯುತ್ತೆ. ಪಶ್ಚಿಮ ಬಂಗಾಳದಲ್ಲಿ ಒಟ್ಟು 294 ವಿಧಾನಸಭಾ ಕ್ಷೇತ್ರಗಳಿವೆ. ಮೊದಲ ಹಂತದಲ್ಲಿ 152 ಸ್ಥಾನಗಳಿಗೆ ಇವತ್ತು ಮತದಾನ ನಡೀತಾ ಇರೋದು. ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಬಿಜೆಪಿ ನಡುವೆ ನೇರ ಹಣಾಹಣಿ ಇದೆ, ಪೈಪೋಟಿ ಅನ್ನೋದಿದೆ. 1.75 ಕೋಟಿ ಮಹಿಳೆಯರು ಸೇರಿದಂತೆ 3.60 ಕೋಟಿ ಮತದಾರರು. ಏಪ್ರಿಲ್ 29ಕ್ಕೆ ನಡೆಯುವ ಎರಡನೇ ಹಂತದ ಮತದಾನ ಸತತ 4ನೇ ಬಾರಿ ಗದ್ದಿಗೇರೋದಕ್ಕೆ ಮಮತಾ ಬ್ಯಾನರ್ಜಿ ಕಸರತ್ತು. ಮೊದಲ ಬಾರಿಗೆ ಅಧಿಕಾರ ಹಿಡಿಯೋದಕ್ಕೆ ಬಿಜೆಪಿಯಿಂದಲೂ ಕೂಡ ರಣತಂತ್ರವನ್ನು ಹೆಣೆಯಲಾಗ್ತಾ ಇದೆ. ಮೇ 4ರಂದು ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಗೆ ಫಲಿತಾಂಶ. ಮೊದಲ ಹಂತದ ಮತದಾನ ನಡೀತಾ ಇರುವಂಥದ್ದು. ಇಲ್ಲಿ ಬಿಜೆಪಿ ಮತ್ತು ಮಮತಾ ಬ್ಯಾನರ್ಜಿ ನಡುವೆ ನೇರ ಹಣಾಹಣಿ ಇದೆ. ಯಾರು ಗೆಲ್ತಾರೆ, ಯಾರ ಕೈ ಹಿಡಿತಾರೆ ಮತದಾರ ಪ್ರಭುಗಳು ಅನ್ನೋದು ನೋಡಬೇಕಾಗತ್ತೆ. ಸಾಕಷ್ಟು ಆಫರ್ಸ್ಗಳನ್ನು ಮತದಾರರಿಗೆ ನೀಡಿದರು. ಆಮೇಲೆ ರಾಜಕೀಯ ಆರೋಪ ಪ್ರತ್ಯಾರೋಪಗಳಿತ್ತು, ಸಿಕ್ಕಾಪಟ್ಟೆ ವಾಕ್ಸಮರ ಇತ್ತು, ರ್ಯಾಲಿ ಇತ್ತು, ಸಮಾವೇಶಕ್ಕಿತ್ತು. ಇದೆಲ್ಲ ಪೈಪೋಟಿ, ಎಲ್ಲ ರಣತಂತ್ರ, ಎಲ್ಲ ಸ್ಟ್ರಾಟರ್ಜಿಗಳನ್ನು ನೋಡಿದಂಥ ಮತದಾರರು ಯಾರ ಕೈ ಹಿಡಿತಾರೆ, ಯಾರನ್ನು ಗೆಲ್ಲಿಸಿ ಮೆರೆಸ್ತಾರೆ ಅನ್ನೋದು ನೋಡಬೇಕಾಗತ್ತೆ. ಸತತ 4ನೇ ಬಾರಿ ಅಧಿಕಾರದ ಗದ್ದಿಗೆ ಇರೋದಕ್ಕೆ ಮಮತಾ ಬ್ಯಾನರ್ಜಿ ಹಾತುರಿತಾ ಇದ್ದಾರೆ. ಮೊದಲ ಬಾರಿ ಗೆಲ್ಲೇಬೇಕು ಅಂತ ಹಠದಲ್ಲಿರೋದು ಬಿಜೆಪಿ. ಹಾಗಾಗಿ ಏನಾಗುತ್ತೆ ಅನ್ನೋದು ಕುತೂಹಲ ಸಹಜವಾಗಿಯೇ ಇರೋದು. ಆ ತಂತ್ರಗಾರಿಕೆ, ರಣತಂತ್ರ ಎಲ್ಲ ಸಿಕ್ಕಾಪಟ್ಟೆ ಇತ್ತು. ನಮಗೆ ಬೇರೆ ಎಲ್ಲ ಕ್ಷೇತ್ರಗಳ ಚುನಾವಣೆಗಿಂತ ಪಶ್ಚಿಮ ಬಂಗಾಳದಲ್ಲಂತೂ ವಾಕ್ಸಮರ ವಿಪರೀತ ಇತ್ತು. ಸೊ ಹಾಗಾಗಿ ಇಲ್ಲಿ ಆಫರ್ಸ್ಗಳನ್ನು ಕೂಡ ನೀಡಲಾಗಿದೆ. ನಾವು ಗೆದ್ರೆ ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ ಅಂತ ಭರವಸೆಗಳ ಮಹಾಪೂರವೇ ಹರಿಸಿಬಿಟ್ಟಿದ್ದಾರೆ. ಏನಾಗತ್ತೆ ನೋಡೋಣ. 4ನೇ ತಾರೀಕು ಗೊತ್ತಾಗತ್ತೆ ರಿಸಲ್ಟ್ ಬಂದ ನಂತರ. सर उधर कैमरे का मुंह होगा ही नहीं, आप देख लेना, हमें जाना ही नहीं उधर मत